ಅರ್ಜುನನು ಗಾಂಡೀವ ಬಿಲ್ಲನ್ನು ಯಾರಿಂದ ಪಡೆದನು ಮತ್ತು ಆ ಸಂದರ್ಭ ಯಾವುದು? ನಿಮ್ಮ ಆಯ್ಕೆಗಳು: ಎ. ಅಗ್ನಿದೇವನಿಂದ, ಖಾಂಡವವನ ದಹನ ಸಮಯದಲ್ಲಿ. ಬಿ. ಇಂದ್ರದೇವನಿಂದ, ಇಂದ್ರನ ಲೋಕಕ್ಕೆ ಹೋದಾಗ. ಸಿ. ವರುಣದೇವನಿಂದ, ಸಮುದ್ರ ಮಥನದ ಸಮಯದಲ್ಲಿ. ಡಿ. ದೇವಶಿಲ್ಪಿ ವಿಶ್ವಕರ್ಮನಿಂದ, ದ್ರೌಪದಿಯ ಸ್ವಯಂವರದ ಮೊದಲು. ಸರಿಯಾದ ಉತ್ತರ ಎ. ಅಗ್ನಿದೇವನಿಂದ, ಖಾಂಡವವನ ದಹನ ಸಮಯದಲ್ಲಿ. ವಿಸ್ತೃತ ವಿವರಣೆ: ಒಮ್ಮೆ ಅಗ್ನಿದೇವನು, ಬೆಂಕಿಯ ದೇವರು, ಹೆಚ್ಚು ಪ್ರಮಾಣದ ತುಪ್ಪವನ್ನು ತಿಂದು ಜೀರ್ಣಿಸಿಕೊಳ್ಳಲು ಖಾಂಡವವನವನ್ನು ಸುಡಲು ಬಯಸುತ್ತಾನೆ. ಆದರೆ ಇಂದ್ರನು ಮಳೆಯನ್ನು ಸುರಿಸಿ ಬೆಂಕಿ ಆರುವುದನ್ನು ನೋಡಿಕೊಳ್ಳುತ್ತಿದ್ದನು. ಆಗ ಅಗ್ನಿದೇವನು ಕೃಷ್ಣ ಮತ್ತು ಅರ್ಜುನರ ಸಹಾಯವನ್ನು ಕೇಳಿದನು. ಅರ್ಜುನನು ತನಗೆ ತಡೆಯಿಲ್ಲದೆ ಹೋರಾಡಲು ಶಕ್ತಿಶಾಲಿ ಆಯುಧ ಬೇಕು ಎಂದಾಗ ಅಗ್ನಿದೇವನು ವರುಣದೇವನಿಂದ ಪಡೆದಿದ್ದ ದಿವ್ಯಶಕ್ತಿಯುಳ್ಳ ಗಾಂಡೀವ ಬಿಲ್ಲನ್ನು ಮತ್ತು ಬಾಣಗಳು ಎಂದಿಗೂ ಖಾಲಿಯಾಗದ ಅಕ್ಷಯ ಬತ್ತಳಿಕೆಯನ್ನು ಅರ್ಜುನನಿಗೆ ಉಡುಗೊರೆಯಾಗಿ ನೀಡಿದನು. ದ್ರುಪದ ರಾಜನು ದ್ರೋಣರನ್ನು ಕೊಲ್ಲುವ ಮಗನನ್ನು ಪಡೆಯಲು ನಡೆಸಿದ ಯಜ್ಞವನ್ನು ನಿರ್ವಹಿಸಿದ ಋಷಿಯಾರು? ಎ. ವಸಿಷ್ಠ, ಬಿ. ಉಪಯಾಜ, ಸಿ. ವಿಶ್ವಾಮಿತ್ರ, ಡಿ. ಅತ್ರಿ. ಸರಿಯಾದ ಉತ್ತರ ಬಿ. ಉಪಯಾಜ. ವಿಸ್ತೃತ ವಿವರಣೆ: ದ್ರುಪದ ರಾಜನು ದ್ರೋಣಾಚಾರ್ಯರಿಂದ ಅವಮಾನಿತನಾಗಿದ್ದನು ಮತ್ತು ಸೇಡು ತೀರಿಸಿಕೊಳ್ಳಲು ಬಯಸಿದ್ದನು. ದ್ರೋಣರನ್ನು ಕೊಲ್ಲುವ ಶಕ್ತಿಯುಳ್ಳ ಮಗನನ್ನು ಪಡೆಯಲು ಅವನು ಮೊದಲು ಯಾಜನೆಂಬ ಋಷಿಯ ಬಳಿ ಹೋದನು. ಆದರೆ ಆ ಋಷಿ ನಿರಾಕರಿಸಿದರು. ನಂತರ ಯಾಜನ ತಮ್ಮನಾದ ಉಪಯಾಜ ಎಂಬ ಮಹರ್ಷಿಗಳು ಈ ಯಜ್ಞವನ್ನು ನಡೆಸಿಕೊಟ್ಟರು. ಆ ಯಜ್ಞಕುಂಡದಿಂದ ದ್ರೋಣರನ್ನು ಕೊಲ್ಲಲೆಂದೇ ದೃಷ್ಟದ್ಯುಮ್ನನು ಮತ್ತು ದ್ರೌಪದಿಯು ಜನಿಸಿದರು. ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಏಕೈಕ ಮಗಳ ಹೆಸರು ಏನು? ಎ. ಸುಭದ್ರಾ, ಬಿ. ದುಹಿತ, ಸಿ. ದುಶ್ಶಲೆ, ಡಿ. ಸುಲಕ್ಷಣ. ಸರಿಯಾದ ಉತ್ತರ ಸಿ. ದುಶ್ಶಲೆ. ವಿಸ್ತೃತ ವಿವರಣೆ: ಗಾಂಧಾರಿಯು ವೇದವ್ಯಾಸರ ಕೃಪೆಯಿಂದ 101 ಮಕ್ಕಳನ್ನು ಪಡೆದಳು. ಅವರಲ್ಲಿ 100 ಜನರು ಗಂಡು ಮಕ್ಕಳು ಮತ್ತು ಒಬ್ಬಳು ಮಗಳು. ಆ ಮಗಳೇ ದುಶ್ಶಲೆ. ಇವಳು ಸಿಂಧೂ ದೇಶದ ರಾಜನಾದ ಜಯದ್ರಥನನ್ನು ವಿವಾಹವಾಗಿದ್ದಳು. ಇವನನ್ನು ಅರ್ಜುನನು ಯುದ್ಧದಲ್ಲಿ ವಧಿಸಿದ್ದನು. ದುಶ್ಶಲೆಯು ಗಾಂಧಾರಿ ಮತ್ತು ಧೃತರಾಷ್ಟ್ರರ ಏಕೈಕ ಮಮತೆಯ ಪುತ್ರಿಯಾಗಿದ್ದಳು.